ಮಣ್ಣಿನ ಮಗ. ಉತ್ತರ ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಾದ ಸೂರ್ಯಪುರದಲ್ಲಿ ಬಸವ ಎಂಬ ರೈತ ವಾಸವಾಗಿದ್ದ. ಅವನ ಬಳಿ ಅಪಾರ ಜಮೀನಿರ್ಲಿಲ್ಲ, ಆದ್ರೆ ಅವನ ಹೃದಯ ಮಾತ್ರ ದೊಡ್ಡದಾಗಿತ್ತು. ಅವನ ಮಗ ಶಂಕರನು ಬಾಲ್ಯದಿಂದಲೇ ಮಣ್ಣಿನ ಜೊತೆ ಆಟವಾಡಿ ಬೆಳೆದವನು. ಶಾಲೆಗೆ ಹೋಗುವ ಮುನ್ನವೂ ಬಂದ ಮೇಲೂ ತಂದೆಗೆ ಹೊಲದಲ್ಲಿ ಸಹಾಯ ಮಾಡುತ್ತಿದ್ದ. ಶಂಕರನಿಗೆ ಓದು ಬಹಳ ಇಷ್ಟ, ಆದ್ರೆ ಬಡತನ ಅವನ ಕನಸಿಗೆ ದೊಡ್ಡ ಅಡ್ಡಿಯಾಗಿತ್ತು. ಶಾಲೆಯಲ್ಲಿ ಶಿಕ್ಷಕ ಕೃಷ್ಣಮೂರ್ತಿ ಶಂಕರನ ಪ್ರತಿಭೆಯನ್ನು ಗಮನಿಸಿದರು. ಈ ಹುಡುಗ ದೊಡ್ಡವನಾಗಬೇಕು ಎಂದು ಮನಸ್ಸಿನಲ್ಲಿ ನಿರ್ಧರಿಸಿದರು. ಒಂದು ವರ್ಷ ಭೀಕರ ಬರ ಬಂತು. ಬೆಳೆ ಒಣಗಿಹೋಯಿತು. ಬಸವ ಸಾಲ ಮಾಡಬೇಕಾಯಿತು. ಹಳ್ಳಿಯ ಕೆಲವರು ಪಟ್ಟಣಕ್ಕೆ ಹೋಗೋಣ ಎಂದು ಸಲಹೆ ನೀಡಿದರು. ಆದ್ರೆ ಬಸವನು ಹೇಳಿದ, ಈ ಮಣ್ಣೇ ನಮ್ಮ ತಾಯಿ, ಕಷ್ಟ ಬಂದಾಗ ಬಿಟ್ಟು ಹೋಗುವುದು ಸರಿಯಲ್ಲ. ಶಂಕರನು ತಂದೆಯ ಮಾತುಗಳನ್ನು ಹೃದಯದಲ್ಲಿ ಇಟ್ಟುಕೊಂಡನು. ಓದನ್ನು ಮುಂದುವರೆಸಲು ಹಗಲು ಹೊಲದಲ್ಲಿ ಕೆಲಸ ಮಾಡಿ ರಾತ್ರಿ ದೀಪದ ಬೆಳಕಿನಲ್ಲಿ ಓದತೊಡಗಿದ. ಕೆಲವೊಮ್ಮೆ ಹಸಿವಿನಿಂದ ನಿದ್ರೆ ಬಾರದಿದ್ದರೂ ಕನಸಿನ ಬೆಳಕು ಅವನ ಕಣ್ಣುಗಳಲ್ಲಿ ಮಿಂಚುತ್ತಿತ್ತು. ಪರೀಕ್ಷೆಯ ದಿನ ಬಂದಿತು. ಹಳ್ಳಿಯವರ ಸಹಾಯದಿಂದ ಶಂಕರನು ಪಟ್ಟಣದ ಕಾಲೇಜಿಗೆ ಸೇರಿದ. ಅಲ್ಲಿ ಅವನು ಕೃಷಿ ವಿಜ್ಞಾನವನ್ನು ಓದಿದ. 4 ವರ್ಷಗಳ ನಂತರ ಅವನು ಪದವಿ ಪಡೆದಾಗ ಎಲ್ಲರೂ ಅವನು ನಗರದಲ್ಲೇ ಕೆಲಸ ಮಾಡುತ್ತಾನೆಂದು ಭಾವಿಸಿದರು. ಆದ್ರೆ ಶಂಕರನು ಹಳ್ಳಿಗೆ ಮರಳಿದ. ಅವನು ಹೊಸ ತಂತ್ರಜ್ಞಾನ, ಮಳೆನೀರು ಸಂಗ್ರಹ, ಸಾವಯವ ಕೃಷಿ ವಿಧಾನಗಳನ್ನು ಹಳ್ಳಿಗೆ ಪರಿಚಯಿಸಿದ. ಮೊದಲಿಗೆ ಜನ ನಗಿದರು, ಆದ್ರೆ ನಿಧಾನವಾಗಿ ಫಲ ಕಾಣತೊಡಗಿತು. ಒಣ ಮಣ್ಣಲ್ಲೂ ಬೆಳೆ ನಗುತ್ತಿತ್ತು. ಕೆಲವೇ ವರ್ಷಗಳಲ್ಲಿ ಸೂರ್ಯಪುರ ಮಾದರಿ ಹಳ್ಳಿಯಾಯಿತು. ಸರ್ಕಾರದಿಂದ ಪ್ರಶಸ್ತಿಯೂ ಬಂತು. ವೇದಿಕೆಯಲ್ಲಿ ಶಂಕರನು ಹೇಳಿದ, ನಾನು ದೊಡ್ಡವನಾದರೆಂದರೆ ಅದು ಈ ಮಣ್ಣಿನ ಕಾರಣ. ಬಸವನ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಹರಿಯಿತು. ಅವನು ತಿಳಿದನು, ತನ್ನ ಮಗ ಮಣ್ಣಿನ ಮಗನಾಗಿ ನಿಜವಾಗಿಯೂ ಗೆದ್ದಿದ್ದಾನೆ ಎಂದು.